ನಮಸ್ಕಾರ. ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ಯಾರ್ಯಾರು ನಮ್ಮ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ, ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ತೆಲಗಿ ಎಂಬ ಗ್ರಾಮದಲ್ಲಿ ಗಂಡ ಹೆಂಡತಿ ಮತ್ತು ಒಂದು ಸಂಸಾರದ ಆಸ್ತಿ ವಿವಾದಕ್ಕೆ 4 ಮಕ್ಕಳು ಬಲಿಯಾಗಿದ್ದಾವೆ. ಇದರ ಬಗ್ಗೆ ನನಗೆ ಗೊತ್ತಿರತಕ್ಕಂಥ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಏನಪ್ಪ ಅಂದರೆ, 4 ಮಕ್ಕಳು. ಅವನ ತಂದೆ ಹೆಸರು ಲಿಂಗರಾಜ್, ತಾಯಿ ಭಾಗ್ಯಶ್ರೀ. ಇವರಿಬ್ಬರಿಗೆ 4 ಮುದ್ದಾದ ಮಕ್ಕಳಿರ್ತವೆ. ಅವರುಗಳು ಅತಿಯಾಗಿ ಗಂಡನ ಅತಿ ಆಸೆ ಮತ್ತು ಸಾಲಗಳಿಂದಾಗಿ 20 ರಿಂದ 30 ಲಕ್ಷ ಸಾಲ ಇರುವುದು. ಕಿರುಕುಳದಿಂದ ಆತ ಏನು ಮಾಡ್ತಾನಪ್ಪ ಅಂದರೆ, ತನ್ನ ತಂದೆ ಹತ್ರ ಹೋಗಿ ನನಗೆ ಪಾಲಿನ ಆಸ್ತಿಯನ್ನು ನನಗೆ ಕೊಟ್ಟು ಬಿಡು, ನಮ್ಮ ಜೀವನ ನಾವು ನೋಡ್ಕೊಳ್ತೀವಿ ಎಂಬ ಮಾತನ್ನು ಹೇಳ್ತಾನೆ. ಆದರೆ ತಂದೆ ನಿರಾಕರಿಸಿ, ನಾನು ಸಾಯೋವರೆಗೂ ಕೂಡ 10 ಪೈಸೆ ಕೂಡ ನಿಮ್ಮ ಹೆಸರಿಗೆ ಬರೋಕ್ಕೆ ನಾನು ಬಿಡಲ್ಲ ಎಂದು ಕಡ್ಡಿ ತುಂಡು ಆಗುವಾಗೆ ಹೇಳಿಬಿಡ್ತಾನೆ. ಅದನ್ನು ತಿಳಿದಿರ್ತಕ್ಕಂಥ ಇಬ್ಬರು ದಂಪತಿಗಳು 3-4 ಬಾರಿ ಸಾಯ್ತೀವಿ, ನಾವು ಉರುಳು ಹಾಕ್ಕೊಳ್ತೀವಿ, ಬಾವಿಗೆ ಜಿಗಿತೀವಿ, ಆ ರೀತಿಯಾದ ಘಟನೆಯನ್ನು ಮಾಡಲಿಕ್ಕೆ ಹೋಗಿ ಎಷ್ಟೋ ಸರ್ತಿ ಜನಗಳ ಕೈಯಲ್ಲಿ ಸಿಕ್ಕು ಬದುಕುಳಿದ್ದಾರೆ. ಆದರೆ ಇವತ್ತು ಅಚಾನಕವಾಗಿ ಹುಣ್ಣಿಮೆ ದಿವಸದಂದು ಹತ್ತಿರದ ಬೂದ್ಯಾಳಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಮರಳಿ ಬರುತ್ತಿರುವಾಗ ಇದ್ದ 4 ಮಕ್ಕಳನ್ನು ನದಿಯಲ್ಲಿ ಹಾಕಿ ಮತ್ತು ಇದ್ದಂಥ ತಾನು ಆ ಹೆಂಡತಿಯನ್ನು ದೂಕಿ ತಾನು ಪರಾರಿಯಾಗುವುದಕ್ಕೆ ಪ್ರಯತ್ನ ಮಾಡಿದ್ದಾನೆ ಎಂದು ಹೆಂಡತಿ ಸ್ಟೇಟ್ಮೆಂಟ್ ಮಾಡಿದ್ದಾಳೆ. ಆ 4 ಮಕ್ಕಳು ಸತ್ತೋಗಿದ್ದಾವೆ. ಇವ್ರು ಸಾಯಲಿಕ್ಕೆ ಹೋದಂಥವರು ಗಂಡ ಹೆಂಡತಿ ಇಬ್ಬರೂ ಕೂಡ ಉಳಿದುಬಿಟ್ಟಿದ್ದಾರೆ. ಇವರಿಬ್ಬರು ಉಳಿದುಬಿಟ್ಟು ಅವರ ಮೇಲೆ ಇವರ ಮೇಲೆ ಅವರು. ಗಂಡ ಹೇಳ್ತಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ಬೂದ್ಯಾಳಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ, ಬರ್ತಾ ಇರಬೇಕಾದ್ರೆ ಗಾಡಿಯಲ್ಲಿ ಪೆಟ್ರೋಲ್ ಆಯಿತು. ಅದಕ್ಕೆ ನಾನು ಗಾಡಿಯಲ್ಲೇ ನದಿಯ ಪಕ್ಕದಲ್ಲಿ ನಿಂದಿರಿಸಿ ಪೆಟ್ರೋಲ್ ತರಲಿಕ್ಕೆ ಹೋಗಿದ್ದೆ. ಅಷ್ಟರಲ್ಲಿ ನನ್ನ ಹೆಂಡತಿ ಈ ರೀತಿ ಮಾಡಿಕೊಂಡಿದ್ದಾಳೆ, ನನ್ನ 4 ಮಕ್ಕಳನ್ನು ಸತ್ತು ಹೋದವು, ನನ್ನ ಹೆಂಡತಿ ಈ ರೀತಿ ಮಾಡಿದ್ದಾಳೆ ಎಂದು ಸ್ಟೇಟ್ಮೆಂಟನ್ನು ಗಂಡ ನೀಡಿದ್ದಾನೆ. ಹೆಂಡತಿ ಏನು ಹೇಳ್ತಾಳಪ್ಪ ಅಂದರೆ, ದೇವಸ್ಥಾನಕ್ಕೆ ಹೋಗಿ ಬರುವಾಗ 2 ಮಕ್ಕಳಿಗೆ ವಿಷವನ್ನು ಹಾಕಿ 2 ಮಕ್ಕಳನ್ನು ಹಾಕಿ ಮತ್ತು ಇನ್ನೂ 2 ಮಕ್ಕಳನ್ನು ಕೂಡ ನದಿಯಲ್ಲಿ ಹಾಕಿ ಕೂಡ ನದಿಯಲ್ಲಿ ತಳ್ಳಿ ಹೋಗಿದ್ದಾನೆ ಎಂದು ಹೇಳಿದ್ದಾಳೆ. ಆದರೆ ಆ ಹೆಣ್ಣು ಮಗಳು 4 ಮಕ್ಕಳು ಸತ್ತೋದು ಬಿಡ್ರಿ, ಅವ್ರಿಗೆ ಹುಟ್ಟಿರೋ ಮಕ್ಕಳೇ ಆ ರೀತಿ ಆಗಿಬಿಟ್ಟು ಹೋಯ್ತು. ಆದರೆ ಸಮೀಪದಲ್ಲಿರ್ತಾವೆ ಈ ಹೆಣ್ಮಗಳಿಗೆ ನದಿಯಲ್ಲಿ ಬಿದ್ದ ತಕ್ಷಣ ಏನಾಗಬೇಕು, ನಾನು ಬದುಕಬೇಕು ಅನ್ನೋ ಆಸೆ ಹೆಚ್ಚಾಗಿ ಸ್ಥಳೀಯರಲ್ಲಿ ಯಾರಾದರೂ ಇದ್ದರೆ ಕಾಪಾಡಿ ಎಂದು ಕೂಗಿಕೊಂಡಾಗ ಹತ್ತಿರದಲ್ಲಿರ್ತಕ್ಕಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಸೇವಕ ಮತ್ತು ಸ್ಥಳೀಯ ಮೀನುಗಾರರು ಬಂದು ಎಲೆಕ್ಟ್ರಿಕ್ ವೆಹಿಕಲ್ಗಳಿರ್ತಾವಲ್ಲ, ಆ ಎಲೆಕ್ಟ್ರಿಕ್ ವೆಹಿಕಲ್ಗಳ ವಯರ್ನಿಂದ ಸಹಾಯ ಪಡೆದು ಅವಳನ್ನು ಬಚಾವ್ ಮಾಡಿದ್ದಾರೆ. ಆದರೆ ಇದರಿಂದ ನಮಗೆ ಏನು ತಿಳಿಬೇಕಪ್ಪ ಅಂದರೆ, ಬೇರೆಯವರಿಂದ ಕಷ್ಟ ಬರ್ಬೋದು, ತಂದೆ ತಾಯಿಗಳಿಂದ ಯಾವುದೇ ರೀತಿಯ ಕಷ್ಟಗಳು ಬರಲಿಕ್ಕೆ ಸಾಧ್ಯವಿಲ್ಲ ಎಂದು ಈಗಿನ ಮಕ್ಕಳು ನಂಬಿದ್ದಾರೆ. ಆದರೆ ತಂದೆಗಳೇ ಆ ಮುದ್ದು ಮಕ್ಕಳಿಗೆ ಮುಳ್ಳಾಗಿ ಬಿಟ್ಟರೆ ಹೇಗೆ? ಎಷ್ಟೋ ಜನಗಳಿಗೆ ಮಕ್ಕಳಿಲ್ಲ,
ಎಂದು ಪರದಾಡ್ತಿರ್ತಾರೆ. ಆ ದೇವರು ಈ ದೇವರು ಆ ರೀತಿ ಈ ರೀತಿ ಎಲ್ಲ ಚಿಕಿತ್ಸೆಗಳನ್ನು ಪಡಿತಾ ಇರ್ತಾರೆ. ಇದ್ದ ಮಕ್ಕಳನ್ನು ಉಳಿಸ್ಕೊಳ್ಳಲಾಕೆ ಆಗಲಿಲ್ಲ ಇಂಥವ್ರಿಗೆ. ಇಂಥವ್ರಿಗೆಲ್ಲ ಏನು ಹೇಳಬೇಕು? ಇಂಥ ಪಾಪಿಗಳು ಇಂಥವರು ನಮ್ಮಲ್ಲಿ ಕೂಡ ಇದ್ದಾರೆ. ಇಂಥ ರಾಕ್ಷಸ ಜನ ಇವರು. ಮಾಡಿದ ತಪ್ಪುಗಳನ್ನು ತಪ್ಪಿಸಿಕೊಳ್ಳಲಿಕ್ಕೆ ಅವರ ಮೇಲೆ ಇವರು, ಇವರ ಮೇಲೆ ಅವರು ಅಪವಾದವನ್ನು ಮಾಡ್ತಾಯಿದ್ದಾರೆ. ಇದರ ಬಗ್ಗೆ ಸರಿಯಾದ ಶಿಕ್ಷೆ, ಯಾರು ತಪ್ಪಾಗಿದ್ದಾರೆ ಯಾರು ಸರಿಯಾಗಿದ್ದಾರೆ ತನಿಖೆಯನ್ನು ಮಾಡಿ ಆ ಮಕ್ಕಳಿಗೆ, ಮುದ್ದಾದ 4 ಮಕ್ಕಳಿಗೋಸ್ಕರನಾದರೂ ನೀವುಗಳು ನ್ಯಾಯವನ್ನು ಕೊಡಿಸಬೇಕು. ಧನ್ಯವಾದಗಳು.